ನಮ್ಮೂರ ಕಡೆವಂತೂ ಈ ಹಬ್ಬದಲ್ಲಿ ಪ್ರತಿ ವರ್ಷ ನೀರಿನ ಸಮಸ್ಯೆ ಎಷ್ಟು ಪರದಾಡ್ತಾರೆ ಅಂದರೆ ನಮ್ಮೂರವ್ರು ನೀರಿಗೆ 2 ದಿನ ಆದರೂ ನೀರೇ ಬಿಡಲ್ಲ. ಹಬ್ಬದ ವಿಡಿಯೋ ಎಲ್ಲ ಹಾಕಿದ್ನಲ್ಲ, ನೀವು ನೋಡೇ ಇದ್ದೀರಾ. ಸೊ ಇದು ಹಬ್ಬ ಕಳೆದು ಮಾರನೇ ಬೆಳಗ್ಗೆ ದಿನದ್ದು ಲಾಗು. ನಮ್ಮ ಮನೇಲಿ ಈ ಹಬ್ಬನ ಜೋರಾಗಿ ಮಾಡಿ ಸುಮಾರು ಒಂದು 10 ವರ್ಷಗಳೇ ಆಗೋಗಿತ್ತು. ಮಾಡಬಾರ್ದು ಅಂತ ಅಲ್ಲ, ಮನೆ ನಾವು ಮುಂಚೆ ಇದ್ದಿದ್ದು ತುಂಬ ಚಿಕ್ಕ ಮನೆ, ಒಂದು 4 ಜನ ಬಂದರೂ ಕೂರೋದಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಹಬ್ಬ ಮಾಡೋದನ್ನ ನಿಲ್ಲಿಸಿದ್ವು. ನಮ್ಮ ಮನೆ ಚಿಕ್ಕದೇ ಇರ್ಬೋದು, ಆದರೆ ನಮ್ಮಪ್ಪ ಅಮ್ಮ ನನ್ನ ತಮ್ಮನ ಮನಸ್ಸು ತುಂಬ ದೊಡ್ಡದು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಬ್ಬ ಜೋರಾಗಿ ಮಾಡಿದರೆ ಮನೇಲಿ ಇನ್ನೆಷ್ಟು ಕೆಲಸ ಇರುತ್ತೆ ಅಂತ. ನೆನ್ನೆನೇ ಎಷ್ಟಾಗುತ್ತೆ ಅಷ್ಟು ಪಾತ್ರೆಗಳೆಲ್ಲ ತೊಳೆದಿದ್ವು. ಇನ್ನೂ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಆಚೆ ಆಂಟಿ ಅವರೆಲ್ಲ ತೊಳ್ಕೊತಾ ಇದ್ರು. ಇನ್ನು ಶಾಮಿಯಾನ ಅವನ್ನೆಲ್ಲ ತೆಗೆದು ಹೊರಗಡೆ ಇಡ್ತಿದ್ವು. ಮಧ್ಯಾಹ್ನ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ರು ಅವರು. ಈ ಹಬ್ಬದಲ್ಲಿ ಏನಪ್ಪ ಸಮಸ್ಯೆ ಅಂದರೆ, ಪ್ರತಿ ವರ್ಷ ಭಾನುವಾರನೇ ಹಬ್ಬ ಬರುತ್ತೆ, ಅವತ್ತೇ ನಾನ್ ವೆಜ್ಜು. ಸೊ ಮಾರನೇ ಬೆಳಗ್ಗೆ ಸೋಮವಾರ ನಾನ್ ವೆಜ್ ತಿಂದೇ ಇರೋರೇ ಜಾಸ್ತಿ ಇರ್ತಾರೆ, ಹಂಗಾಗಿ ತಿಂಡಿ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಸೋಮವಾರ ನಾನ್ ವೆಜ್ ತಿನ್ನೋರಿದ್ದರು, ಅವರೆಲ್ಲ ಅದನ್ನೇ ತಿನ್ಕೊಳ್ಳಿ ಅಂದ್ಬಿಟ್ಟು ನಮ್ಗಳಿಗೆ ಟೊಮೊಟೊ ಗೊಜ್ಜು ಮತ್ತು ಅನ್ನನ ಮಾಡ್ಕೊಂಡಿದ್ವು. ಇವತ್ತೆಲ್ಲ ಬೆಳಗಿನ ಸಂಜೆ ತನಕ ಟೀ ಕುಡಿ, ಮಜ್ಜಿಗೆ ಕುಡಿ, ಸ್ವಲ್ಪ ಹೊತ್ತು ಮಾತಾಡು, ಮತ್ತೆ ಟೀ ಕಾಯಿಸ್ಕೊ, ಮತ್ತೆ ಟೀ ಕುಡಿ, ಇದೇ ಆಗೋಯ್ತು. ಎಲ್ಲ ಕಡೆನೂ ನೀರಿನ ಸಮಸ್ಯೆ, ನಮ್ಮೂರಲ್ಲೂ ಹಾಗೇನೆ. ಬಾವಿ ಏನು ಸರಿಯಾಗಿ ಓಡ್ತಿಲ್ಲ ಅಂತ ಹಳ್ಳಿಗಳಲ್ಲಿ ನೀರು ಬಿಡ್ತಾರಲ್ಲ, ಅದನ್ನು 2 ದಿನದಿಂದ ಬಿಟ್ಟಿರಲಿಲ್ಲ. ನಮಗೂ ನೀರಿಗೆಲ್ಲ ತುಂಬ ಸಮಸ್ಯೆ ಆಯಿತು, ಹಂಗಾಗಿ ಟ್ಯಾಂಕರಲ್ಲೇ ನೀರು ತೊಗೊಂಡು ಬಂದು ಹಾಕಿಸ್ಕೊಂಡ್ವು. ಇನ್ನು ನಮ್ಮ ಮನೇಲೊಬ್ಬರು ಫುಲ್ ನಾನ್ ವೆಜ್ಜೇ ಮುಡ್ತಾ ಇರೋಂಥವ್ರಿದ್ರು, ನಮ್ಮತ್ತೆ. ಸೊ ಅವ್ರಿಗೋಸ್ಕರ ನಮ್ಮಮ್ಮ ಇವತ್ತು ರವೆ ಉಂಡೆ, ವಡೆ ಅದೆಲ್ಲ ಮಾಡಿಕೊಟ್ಟಿದ್ರು.